ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಬಾಣದ ವಿಡಿಯೋ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದೀನಿ. ನಾನು ಉತ್ತರ ಕರ್ನಾಟಕದ ಕಡೆ ಇದನ್ನಂತೂ ಸಂಕ್ರಾಂತಿಗೆ ಎಲ್ಲರೂ ಮಾಡ್ತಾರು. ಇದು ಜೋಳದ ಬಾಣ ಅಂತ ಕಾಸ. ಇದೊಂದು ಸ್ವಲ್ಪ ನುಚ್ಚು ಐತಿ. ಜೋಳದನು ಬೇರೆನೇ ಇರ್ತೈತಿ. ಅದನ್ನು ನಾನು ಸಂಕ್ರಾಂತಿಗೆ ಮಾಡ್ತಾನು. ಇದು ನಿಮಗೆಲ್ಲರಿಗೂ ವಿಡಿಯೋ ಮಾಡಿ ತೋರಿಸೋ ಸಂಬಂಧ ಇದು ಅದೊಂದು ಸ್ವಲ್ಪ ಅದರೊಳಗನ ಒಂದು ಸ್ವಲ್ಪ ನುಚ್ಚು ನಂಗಿರ್ತೈತಿ. ಎರಡೆರಡು ಕಾಳಷ್ಟು ಆಗಿರ್ತೈತಿ ಅದು ಒಂದು ಕಾಳೊಳಗೆ. ಅದನ್ನು ನೋಡ್ರಿ ಇಲ್ಲಿ ಗೊತ್ತಾಗ್ತೈತಿ ನಿಮಗೆ. ಅದನ್ನು ಒಂದು ನಾವು ನಾಳೆ ಮಾಡಿ ತಿನ್ನಬೇಕಂದ್ರೆ ಇವತ್ತು ಮುಂಜಾನೆ ನೆನೆ ಹಾಕ್ಬೇಕು ಅವನ್ನ. ಮತ್ತು ಮಧ್ಯಾಹ್ನ ಮೇಲೆ 3-4 ಗಂಟೆ ತನಕ ಅದನ್ನು ನೆನೆದಿಂದ ಒಂದು 5-6 ತಾಸರ ನೆನಿಬೇಕು. 3 ಗಂಟೆ ಮೇಲೆ ನಾನು ಇದನ್ನು ಕುದಿಯಾಕಿಟ್ಟು ನೆನೆ ಹಾಕುವಾಗ ಒಬ್ಬೊಬ್ಬರ ಮಜ್ಜಿಗೆ ಒಳಗೆ ಅಷ್ಟೇ ನೆನೆ ಹಾಕ್ತಾರು. ನಾನು ಒಂದು ಸ್ವಲ್ಪ ನೀರ ಒಂದು ಸ್ವಲ್ಪ ಮಜ್ಜಿಗೆ 2 ಕುಡಿಸಿ ನೆನೆ ಹಾಕಿದ್ನಿ. ಇದನ್ನು ಕುದಿಯುವಾಗ ಹೆಸರಿಟ್ಟು ಕಾಸ ನಾನು ಒಲೆ ಹೊತ್ತಿಸಿದ್ನೆ. ನಾನು ಅದ್ರ ಮೇಲೆ ಒಲೆ ಮೇಲೆ ಗಡಿಗೆ ಐತಿ, ಗಡಿಗೆ ಮೇಲೆ ಮಾಡಾಕತ್ನಿ. ಅಂದ್ರೆ ಇದನ್ನು ಒಲೆ ಮೇಲೆ ಚಂದಗೆ ಕುದಿತೈತಿ ಅಂತ ಕಾಸ ಅದ್ರ ಮೇಲೆ ಮಾಡಾಕತ್ನಿ. ಹೆಸರಿಟ್ಟು ಕಾಸ ಅದನ್ನೇ ನೆನೆ ಹಾಕಿದ್ದಿಲ್ಲ, ಜೋಳ ಮಜ್ಜಿಗೆ ನೀರ ಅದು ಹೆಸರು ಬಂದು ಕೂಡಲೇ ಹಾಕಿದ್ದು. ಮತ್ತು ಇದನ್ನು ಒಂದು ಸ್ವಲ್ಪ ಹಿಂಗೆ ಕುದ್ದಿಂದ ನೋಡ್ಕೊತಿರ್ಬೇಕು. ಕುದಿಯುವಾಗ ನಾನು 1 ಗ್ಲಾಸ್ ಮಜ್ಜಿಗೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ನಿ. ಇದು ಜೋಳ ಕುದಿಯೋದು ಭಾಳ ಟೈಮ್ ಹಿಡಿತೈತಿ. ಅದಕ್ಕೆ ಒಲೆ ಮೇಲೆ ಮಾಡಲಿ ಗ್ಯಾಸ್ ಮೇಲೆ ಮಾಡಿರಿ ಭಾಳ ಹೊತ್ತನ ಮಾಡಬೇಕು. ಮತ್ತು ನಾವು ಅವಾಗ ಒಂದು ಸ್ವಲ್ಪ ಅದನ್ನು ತಿರ್ಕೊಂತಿರ್ಬೇಕು. ಅಂದ್ರೆ ತಳ ಹೊತ್ತೈತಿ. ಅದಕ್ಕೆ ಹೊತ್ತಿತ್ತಂದ್ರೆ ಅದು ಟೇಸ್ಟ್ ಹತ್ತಂಗಿಲ್ಲ. ಹೊತ್ತದಂಗೆ ಸಣ್ಣ ಉರಿಯಲ್ಲಿ ಗ್ಯಾಸ್ ಮೇಲೆ ಇಟ್ಟರೆ ಸಣ್ಣಗೆ ಉರಿಯಲ್ಲಿ ಇಟ್ಟು ಕುದಿಸ್ಬೇಕು. ನಾವು ಒಲೆ ಮೇಲೆ ಅಂದ್ರೆ ಒಂದು ಕಟ್ಟಿಗೆ ಸಣ್ಣಗೆ ಉರಿ ಹಚ್ಕೊಂತನ ಕುದಿಬೇಕು. ಈಗ ನೋಡ್ರಿ ಅದು ಕುದ್ದ ಹಿಂಗೆ ನಮಗೆ ಕೈಯಾಗ ಸ್ಮ್ಯಾಶ್ ಆಗಬೇಕು. ಇಲ್ಲಂದ್ರೂ ನಾನು 3 ಗಂಟೆ ಕುದಿಯಾಕಿಟ್ಟೀನಿ. 4:30-5 ಗಂಟೆ ತನಕ ಕುದಿಸಿದನು. ಅಂದ್ರೆ 1-2 ತಾಸು ಕುದಿಬೇಕದ. ಅಂದ್ರೆ ನಮಗೆ ಜೋಳದ ಬಾಣ ಹಿಂಗೆ ಆಗ್ತೈತಿ. ಅದನ್ನು ಮರನೇ ದಿವಸ ಇವತ್ತು ಬೆಳಗ್ಗೆ ನಾನು ತೆಗೆದು ಕಾಸ ಅದು ಹಿಂಗೆ ಅಂದ್ರೆ ಅವತ್ತನ ಸುಡೋದನ್ನು ಕಲಸಕ್ಕೆ ಬರಂಗಿಲ್ಲ. ಇದನ್ನು ಆರಿದಿಂದ ಕಲಿಸ್ಬೇಕು. ಉತ್ತರ ಕರ್ನಾಟಕದ ಮಂದಿಗೆ ಗೊತ್ತಿರ್ತೈತಿ. ಗೊತ್ತಿಲ್ಲದವ್ರಿಗೆ ನಾನು ಹೇಳತ್ತೇನು ಈ ರೀತಿ ಆಗಿರ್ತೈತಿ ಇದು. ಆಮೇಲೆ ಇದನ್ನೊಂದು ಸ್ವಲ್ಪ 1-2-3 ದಿವಸ ಇಟ್ಕೊಂಡು ತಿಂದರೂ ನಡಿತೈತಿ. ಏನು ಇದಕ್ಕೇನಾಗಂಗಿಲ್ಲ. ಫ್ರಿಜ್ ಒಳಗಾದರೂ ಒಬ್ಬೊಬ್ಬರು ವಾರ ಗಂಟ್ಲೆ ಇಟ್ಕೊಂಡು ತಿಂತಾರು. ಅದಕ್ಕೊಂದು ಸಣ್ಣದ ಒಂದು ಮಸಾಲೆ ಮಾಡ್ಕೋತಾವೆ ನಾವು. ಇವು ಮೆಣಸಿನಕಾಳು ಮತ್ತು ಒಣ ಶುಂಠಿ, ಒಂದು 4-5 ಏಲಕ್ಕಿ. ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಮೊಸರನ್ನಕ್ಕೂ ಬರ್ತೈತಿ ಮತ್ತು ಇದಕ್ಕೂ ಚಲೋ ಆಗ್ತೈತಿ. ಇದ ಮೇನ್ ಇದಕ್ಕೆ ಪೌಡ್ರ್ ಟೇಸ್ಟ್ ಕೊಡೋದು. ಇದನ್ನ ಮೊದಲು ಶುಂಠಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು, ಅಂದ್ರೆ ಅದು ಗಟ್ಟಿ ಇರ್ತೈತಲ್ಲ ಅದ್ರ ಸಂಬಂಧ 2 ಕೂಡಿ ಭಾಳ ಲವ್ ಸಣ್ಣ ಆಗೋದಿಲ್ಲ ಅಂಥೇಳಿ. ಆಮೇಲೆ ಮೆಣಸಿನಕಾಳು ಆಮೇಲೆ ಏಲಕ್ಕಿ ಹಾಕಿ ಕಾಸ ಅದನ್ನು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡು, ಇದೊಂದು ಮಸಾಲೆ ಪೌಡ್ರ್ ಯಾವಾಗಲೂ ಬೇಕಾ ಇದು ಜೋಳದ ಬಾಣಕ್ಕೆ. ಆಮೇಲೆ ಜೋಳದ ಬಾಣ ಇರ್ತೈತಲ್ಲ ಹಿಂಗೆ ಇದನ್ನು ಕೈ ಸಹಾಯದಿಂದನೇ ಕಲಿಸ್ಬೇಕು. ನೀವು ಚಮಚಲ್ಲಿ ಅದು ಕಲಿಸ್ತಾನಂದ್ರೆ ಅದು ಸರಿ ಆಗಂಗಿಲ್ಲ. ಒಂದು ಕಡೆ ಅದು ಕುದ್ದಿರ್ತೈತಲ್ಲ ಜೋಳ ಗಟ್ಟಿ ಪದಾರ್ಥ ಇರ್ತೈತಿ. ಅದ್ರ ಸಂಬಂಧ ಕೈಲಿ ಅದನ್ನೆಲ್ಲ ಒಡೆದು ಕಾಸ ಕಲಿಸಿಟ್ಕೊಂಡೆ. ಮತ್ತು ಒಂದು ಸ್ವಲ್ಪ ಸಣ್ಣಗೆ ಬೆಳ್ಳುಳ್ಳಿ ಹೆಂಚಿಟ್ಕೊಂಡಿನಿ. ಅದು ಪೌಡರ ಮತ್ತು ರುಚಿ ತಕ್ಕಷ್ಟು ಉಪ್ಪ ಕುದಿಯುವಾಗ ಒಂದು ಸ್ವಲ್ಪ ಹಾಕಿರ್ತವೆ. ಮತ್ತು ಮೇಲೆ ನೋಡ್ಕೊಂಡು ನಾವು ಸ್ವಲ್ಪ ಹಾಕಬೇಕು. ಇದನ್ನು ಉತ್ತರ ಕರ್ನಾಟಕದ ಕಡೆಗೆ ಸೈಡ ಇದ್ದಾರಿಗೆ ಬೈಕೂಟ ಕಟ್ಕೊಂಡು ಹೋಗ್ತಾರು 4ನೇ ತಿಂಗಳೊಳಗೆ. ಅವಾಗದು ಎಲ್ಲ ಒಟ್ಟು ಬುತ್ತಿ ಕಟ್ಟುವಾಗ ಇದನ್ನು ಮಾತ್ರ ಮಾಡೇ ಇರ್ತಾರೆ. ನಾನು ಯಾವಾಗಾರ ಮಾಡೇ ಇರ್ತಾನು. ಇದು ನೋಡ್ರಿ ಮೊಸರು ಹಾಕ್ಬೇಕು. ಇದಕ್ಕೆ ಅವನ್ನೆಲ್ಲ ಪದಾರ್ಥಗಳನ್ನ ಹಾಕೊಂಡು ಕಾಸ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಕೆನೆ ಮೊಸರು ಹಾಕಿರೋಂತೂ ಭಾಳ ಟೇಸ್ಟ್ ಆಗ್ತೈತಿ. ಅದನ್ನು ಹಾಕಿ ಕಲಸ ಒಂದು ಬಿಳಿ ಉಳ್ಳಾಗಡ್ಡಿ ಐತಿ. ನಾನು ಅದನ್ನೊಂದು ಅದ್ರೊಳಗೆ ಹಾಕಿ ಕಲಿಸೀನಿ. ಈ ರೀತಿ ಆಯ್ತು ನೋಡ್ರಿ ಜೋಳದ ಬಾಣ. ಈ ಜೋಳದ ಬಾಣ ಮಾಡ್ಕೊಳ್ಳೋರು ಗಿರ್ನಿ ಒಳಗೆ ಜೋಳ ಕೊಟ್ರೆ ಪಾಲಿಶ್ ಮಾಡಿಕೊಡಂದ್ರೆ ಪಾಲಿಶ್ ಮಾಡಿಕೊಡ್ತಾರು. ಅದ್ರೊಳಗನೆ ಚಾನೀಸ್ ತಕ್ಕೋಬೇಕು 2 ಥರ. ಇವ ನಾನು ನುಚ್ಚು ಮಾಡಿದ್ನಿ. ಜೋಳದ ಕಾಳದ ನಾನು ಸಂಕ್ರಾಂತಿಗೆ ಮಾಡಿರಾತಂತೆ ಕಾಸು ಇಟ್ಕೊಂಡನು. ಈ ರೀತಿ ನಾನು ಜೋಳದ ಬಾಣ ಮಾಡಿ ತೋರಿಸಿ. ನೀವು ಎಲ್ಲರೂ ಸಂಕ್ರಾಂತಿಗೆ ಈ ರೀತಿ ಜೋಳದ ಬಾಣ ಮಾಡಿ ನೋಡ್ರಿ. ನನ್ನೆಲ್ಲ ಅಡುಗೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಾತೀರಿ. ಎಲ್ಲರೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.